ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಬೇಸಿಕ್ ಶಿಕ್ಷಣ, ಮೂಲ ಶಿಕ್ಷಣ ಮಕ್ಕಳಿಗೆ ಯಾವ ರೀತಿ ಇರಬೇಕು, ಸಣ್ಣ ಪುಟಾಣಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ಕೊಡ್ಬೇಕು, ಮುಂದೆ ಅದು ಅವರ ಶಿಕ್ಷಣಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ನಮ್ಮ ಜೊತೆ ವೀಣಾ ಇದ್ದಾರೆ. ವೀಣಾ, ಮಕ್ಕಳಿಗೆ ಈಗ ನೀವು ಟಚ್ ಆ್ಯಂಡ್ ಫೀಲ್ ಹೇಳ್ಕೊಡ್ತೀರಾ, ಆಮೇಲೆ ನಂಬರ್ಸ್ ಗೊತ್ತಾಗುತ್ತೆ, ಕಲರ್ ಗೊತ್ತಾಗುತ್ತೆ. ಸೊ ಆ ಮಕ್ಕಳಿಗೆ ಬರೆಯೋಕ್ಕೆ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಈ ಎಲ್ಲ ಫಸ್ಟು ನಾನು ಹೇಳಿದೆ ನಿಮಗೆ, ಎಕ್ಸಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫು, ಸೆನ್ಸೋರಿಯಲ್ ಆ್ಯಕ್ಟಿವಿಟೀಸ್, ಅದೆಲ್ಲ ಏನು ಮಾಡುತ್ತೆ ಅಂದರೆ ಆ ಮಕ್ಕಳಿಗೆ ಗ್ರೇಸ್ ಕೊಡುತ್ತೆ. ಜೊತೆಗೆ ಆ ಫಿಂಗರ್ ಮೂಮೆಂಟ್ಸು, ವಾಟ್ ವಿ ಆರ್ ಕಾಲಿಂಗ್ ಎಸ್ ಪ್ರಿಹೆನ್ಸಿಲ್ ಮೂಮೆಂಟ್, ಆ ಮೂಮೆಂಟ್ ಆ ಮಕ್ಕಳು ಎಲ್ಲನೂ ಈ 3 ಫಿಂಗರ್ಸ್ನಲ್ಲೇ ಹಿಡ್ಕೊಂಡು ಕೆಲಸ ಮಾಡುತ್ತೆ. ನೀವು ಒಂದು ಸಿಲಿಂಡರ್ ಬ್ಲಾಕ್ಸ್ ಕೊಟ್ಟರೆ ಆ 3 ಫಿಂಗರ್ಸ್ನಲ್ಲಿ ಹಿಂಗೆ ಇಟ್ಕೊಂಡು ಅದು ಇಡುತ್ತೆ. ಒಂದು ಗ್ಲಾಸ್ ಕೊಟ್ಟರೆ ಇಡುತ್ತೆ. ಯಾವಾಗ ಆ ಹ್ಯಾಂಡ್ ಫರ್ಮ್ ಆಗಿ ಆ ಫಿಂಗರ್ಸ್ ಫರ್ಮ್ ಆದಾಗ ನೀವು ಪೆನ್ಸಿಲ್ ಕೊಟ್ಟರೆ, ಅದು ಕ್ರಯಾನ್ಸ್ ಕೊಟ್ಟರೆ ಅಥವಾ ಕಲರಿಂಗ್ನ ಆ ಲೈನ್ ಒಳಗಡೆನೇ ಮಾಡುತ್ತೆ. ಲೈನ್ ಒಳಗಡೆ ಮಾಡಿ ಆ ಫರ್ಮ್ ಆಗಿದ ತಕ್ಷಣವೇ ನಾವು ಬರೆಯೋಕ್ಕೆ ಕೊಡೋಕ್ಕಾಗತ್ತೆ. ಬರೆಯೋಕ್ಕೆ ಕೊಟ್ಟಾಗ ಟ್ಯಾಕ್ಟೈಲ್ ಮೆಟೀರಿಯಲ್ ಅಂತಿದೆ, ಆ ಟಚ್ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ ಇಷ್ಟು ಪ್ರೆಷರ್ ಹಾಕಿದ್ರೆ ನಾನು ಈ ಲೆಟ್ರನ್ನ ಬರೆಯೋಕ್ಕಾಗತ್ತೆ, ಆ ಹಿಂದ್ಗಡೆ ಅದರದ್ದು ಟ್ರೇಸ್ ಬೀಳಲ್ಲ ಅಂತ ಗೊತ್ತಾಗಿ ಆ ಪೆನ್ಸಿಲ್ ಹಿಡ್ಕೊಳ್ಳೋ ಇದರಲ್ಲಿ ಅದೇನು ಮಾಡುತ್ತೆ, ಬರೆಯೋಕ್ಕೆ ಶುರು ಮಾಡುತ್ತೆ. ಆವಾಗ ಆ ಮಗುಗೆ ಬರೆಯೋದು ತುಂಬ ಈಸಿ ಆಗುತ್ತೆ. ಈ ಎಲ್ಲ ಆರ್ಗನ್ಸೂ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ, ಮಗುಗೆ ಕಾನ್ಸಂಟ್ರೇಷನ್ನು ಡೆವಲಪ್ ಆಗಿರೋದ್ರಿಂದ ಅದು ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಇದು ಮಾಡ್ತೀರಾ ಇಲ್ಲಿ ಮಕ್ಕಳು? ಎವ್ರಿ ಮಂತು ನಮ್ಮ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ. ಎವ್ರಿ ಮಂತು, ಫಾರ್ ಎಕ್ಸಾಂಪಲ್ ಜಾನ್ವರಿ ಈಸ್ ಅ ಫಾದರ್ಸ್ ಡೇ. ಫಾದರ್ಸ್ನೆಲ್ಲ ಕರೆದು ಅವ್ರಿಗೆ ಎನ್ಕರೇಜ್ ಮಾಡಿ ಕಲರಿಂಗ್ ಆ್ಯಕ್ಟಿವಿಟಿ ಕೊಡ್ತೀವಿ. ನೆಕ್ಸ್ಟು ಜುಲೈ ಮಂತಲ್ಲಿ ನ್ಯೂಟ್ರಿಷನ್ ಮಂತು. ಎವ್ರಿ ಮಂತ್ ಅವ್ರಿಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಬಿಕಾಸ್ ನಮಗೆ ಅವ್ರ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಬೇಕು. ಮಕ್ಕಳು ಅದ್ರ ಮೇಲೆ ನಿಂತ್ಕೊಂಡು ಬೋಲ್ಡಾಗಿ ಹೇಳಬೇಕು, ಎಸ್ ನನಗೂ ಡ್ಯಾನ್ಸ್ ಮಾಡೋಕ್ಕಾಗತ್ತೆ, ನನಗೂ ಹಾಡು ಆಡೋಕ್ಕಾಗತ್ತೆ. ಆದರೆ ಆ ಮಗುಗೆ ಒಂದೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಪೇರೆಂಟ್ಸ್ನೂ ಇನ್ವಾಲ್ವ್ ಮಾಡಿ ಎವ್ರಿ ಮಂತು ಅವ್ರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಡಿಸೆಂಬರ್ ಮಂತ್ ವಾಸ್ ದ ಸ್ಪೋರ್ಟ್ಸ್ ಮಂತ್. ಸ್ಪೋರ್ಟ್ಸ್ ಡೇ ಇತ್ತು ಎಲ್ಲ ಮಕ್ಳಿಗೂ. ಆದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಆ ಮಗುನ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಇಷ್ಟ ಅಲ್ಲ. ನೀನು ಫಸ್ಟು, ನೀನು ಸೆಕೆಂಡು ಅಂತ. ಎಲ್ಲ ಮಕ್ಕಳು ಫಸ್ಟೇ, ಎಲ್ಲ ಮಕ್ಳಿಗೂ ಮೆಡಲ್ ಹಾಕಿ ಎಲ್ಲರೂ ಫಸ್ಟೇ ನೀವು ಅಂದಾಗ ಎನ್ಕರೇಜ್ ಮಾಡಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕೊಟ್ಟಾಗ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಮತ್ತು 1.5 ವರ್ಷದ ಮಗು ಬಂದಿರ್ಬೋದು. ಸೊ ಆ ಸಣ್ಣ ಪುಟ್ಟ ಮಗುನ, ಪುಟಾಣಿನ ಹೆಂಗೆ ಇದು ಮಾಡ್ತೀರಾ? ನಿಮಗೆ ಕನ್ವಿನ್ಸ್ ಮಾಡೋದೆಲ್ಲ ಕಷ್ಟ ಆಗುತ್ತಲ್ವ? ಜಸ್ಟ್ ಅದು ಹೆಂಗಿರುತ್ತೆ, ಅದ್ರದ್ದು ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ? ಅದು ಫಸ್ಟು ಬಂದಾಗ ಜೋರಾಗಿ ಅಳ್ತಾ ಇರುತ್ತೆ, ಯಾಕಂದರೆ ಅದು ಮನೆ ಎನ್ವೈರ್ಮೆಂಟ್ ಬಿಟ್ಟು ನಮ್ಮ ಎನ್ವೈರ್ಮೆಂಟಿಗೆ ಬಂದಿರುತ್ತೆ. ಆದರೆ ಅದು EPL ಆ್ಯಕ್ಟಿವಿಟೀಸ್ ಅಂತ ಏನು ಹೇಳಿದೆ, ಅದು ಮನೆ ಎನ್ವೈರ್ಮೆಂಟ್ ಆ್ಯಕ್ಟಿವಿಟೀಸ್. ಚಪಾತಿ ಮೇಕಿಂಗ್, ಪೌಂಡಿಂಗ್, ಪೋರಿಂಗ್, ಏನು ಮನೇಲಿರೋದೇ ಎಲ್ಲ ಇದೆ ಅಂತ ಅಂದ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಏನು ಮಾಡ್ತೀವಿ, ಅದ್ರ ಥರನೇ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳನ್ನ ಗ್ರೂಪಲ್ಲಿ ಕೂರಿಸಿ ಅದಕ್ಕೆ ಪಝಲ್ ಎಲ್ಲ ಕೊಟ್ಟು ಆಟ ಆಡಿಸಿ ಅದನ್ನು ಸ್ಲೋವಾಗಿ ನಮ್ಮ ಇದಕ್ಕೆ ಕರ್ಕೊಂಡು ಬರ್ತೀವಿ. 1 ವಾರ ಸಾಕು ಅದಕ್ಕೆ. 5 ದಿವಸದಲ್ಲಿ ಮಗು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಸೊ ಪೇರೆಂಟ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಅಂದರೆ ಮೊಂಟೆಸರಿ ಕಳಿಸ್ಬೇಕು, ಕಳಿಸ್ಬಾರ್ದು, ಅಥವಾ ಏನು ಹೇಳ್ತೀರಾ? ಅದು ಇದ್ರ ಬೆಸ್ಟ್ ಆಪ್ಷನ್ಸ್ ಹೆಂಗಿರುತ್ತೆ? ಬೆಸ್ಟ್ ಆಪ್ಷನ್ ಇಸ್ ಮೊಂಟೆಸರಿ ಮೆಥಡ್ ಅಂತ ಹೇಳ್ತೀನಿ. ಯಾಕೆಂದರೆ ಆ ಮಕ್ಕಳು ಫ್ರೀಡಮಲ್ಲಿ, ಟೋಟಲ್ ಡೆವಲಪ್ಮೆಂಟಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನೂ ಕಲ್ತ್ಕೊಂಡು ಚೆನ್ನಾಗಿ ಮೋಲ್ಡ್ ಆಗಿ ಅವ್ರ ಜೊತೆ ಹೆಲ್ಪು, ನನ್ನ ಹೆಲ್ಪ್ ನೆಕ್ಸ್ಟ್ ಅಕಾಡೆಮಿಕ್ ಇದಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಒಂದು ರಿಯಲಿ ಅವ್ರು ಒಂದು ಮೂರ್ತಿಯಾಗೆ ಆಚೆ ಬರ್ತಾರೆ. ನನ್ನ ಹೆಸರು ಆಶಾ ಅಂತ. ಇಲ್ಲಿ ನನ್ನ ಮಗಳು 2 ವರ್ಷದಿಂದ ಓದ್ತಾ ಇದ್ದಾಳೆ. ಇಲ್ಲಿ ಲಿಟಲ್ ಏಂಜಲ್ಸ್ ಅಂದ ತಕ್ಷಣ ನಮಗೆ ತುಂಬಾ ಒಳ್ಳೆ ಇಂಪ್ರೆಷನ್ ಇದೆ. ಅವ್ರು ಯೂಸ್ ಮಾಡೋ ಮೆಟೀರಿಯಲ್ಸ್ ಆಗಿರ್ಬೋದು, ಡೈಲಿ ಮಕ್ಳಿಗೆ ಟೀಚ್ ಮಾಡೋ ರೀತಿ, ಅದು ತುಂಬಾ ಇಂಪ್ರೆಸ್ ಆಗಿದೆ. ಇಲ್ಲಿ ಟೀಚರ್ಸ್ ತುಂಬ ಪೇಷನ್ಸಿಂದ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ. ಇನ್ನು ಇಲ್ಲಿರೋಂಥ ಆಯಾಗಳಾಗಿರ್ಬೋದು, ಯಾರೇ ಆಗಿರಲಿ, ಮಕ್ಕಳನ್ನ ಎಷ್ಟು ಪೇಷನ್ಸಿಂದ ಅಂದರೆ ಈವನ್ ಪೇರೆಂಟ್ಸ್ ಆಗಿ ನಾವೇ ಒಂದ್ಸರಿ ಪೇಷನ್ಸ್ ತಪ್ಪೋದು, ಬಟ್ ಅವ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಇಂಡಿವಿಜುವಲಾಗಿ ಮಾಡ್ಕೊಳ್ಳೋ ಅಂಥದ್ದನ್ನೆಲ್ಲ ಕಲಿಸ್ತಾರೆ. ಅದೆಲ್ಲ ತುಂಬಾ ಕೆಲವು ಏನು ಇಂಪಾರ್ಟೆನ್ಸ್ ಥಿಂಗ್ಸ್ ಇದೆ ಮಕ್ಳಿಗೆ ಬೇಸಿಕ್ಕಿಂದ ಕಲಿಸೋ ಅಂಥದ್ದು, ಅದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಿಯಾ ಮತ್ತು ವೀಣಾ ಇಬ್ಬರು ಸ್ನೇಹಿತರು ಶುರು ಮಾಡಿರುವಂತಹ ಈ ಒಂದು ಮೊಂಟೆಸರಿ ಈಗಿನ ಜನರೇಷನ್, ಈಗಿನ ಮಕ್ಕಳಿಗೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ಇಂಪಾರ್ಟೆಂಟು ಅಂತ, ಮಕ್ಕಳು ಎಂಜಾಯ್ ಮಾಡಿಕೊಂಡು ಕಲಿಯುವಂತಹ ಇಂಥ ಶಿಕ್ಷಣ ಪದ್ಧತಿಯ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.